1968ನೇ ಇಸವಿ ಜೂನ್ 23 ಭಾನುವಾರ 100 ಕನ್ನಡ ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ ಕನ್ನಡದ ಪ್ರಪ್ರಥಮ ಕಲಾವಿದ, ಲಕ್ಷಾಂತರ ಜನಗಳ ನಡುವೆ ನಿಂತಿರುವ ರಾರಾಜಿಸುತ್ತಿರುವ ರಾಜಕುಮಾರ್. ಬೆಂಗಳೂರು ನಗರದ ಮೈಸೂರು ಬ್ಯಾಂಕಿನ ವೃತ್ತದ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಾಲಯದಿಂದ ಅವೆನ್ಯೂ ರಸ್ತೆಯ ಮಾರ್ಗವಾಗಿ ಮಹಾನ್ ನಟನ ಮೆರವಣಿಗೆ ಹೊರಟಿದೆ ಮಂಗಳವಾದ್ಯಗಳೊಡನೆ. ಹಿಂದೆಂದೂ ಕಾಣದಷ್ಟು ಅಪಾರ ಜನಸಂದಣಿ. ನೋಡಿದೆಡೆಯಲ್ಲೆಲ್ಲ, ತಿರುಗಿದೆಡೆಯಲ್ಲೆಲ್ಲ, ಕಂಡ ಕಡೆಯಲ್ಲೆಲ್ಲ ಜನಗಳೇ, ಜನಗಳ ಸ್ತೋಮ, ಜನಗಳ ಸಾಗರ. ಎಲ್ಲೆಲ್ಲೂ ಜಯಘೋಷಗಳು, ಎಲ್ಲೆಲ್ಲೂ ಉದ್ಘೋಷಗಳು. ರಾಜಕುಮಾರರಿಗೆ ಜಯವಾಗಲಿ ಎನ್ನುವ ಈ ಜಯಘೋಷ, ಈ ಆನಂದದ ಕೂಗು ನಭೋಮಂಡಲವನ್ನೇ ಭೇದಿಸುವಂತೆ ಮೊರೆಯುತ್ತಿತ್ತು. ರಾಜಕುಮಾರ್ ಅವರ ಅಕ್ಕಪಕ್ಕಗಳಲ್ಲಿ ಶತಚಿತ್ರ ನಟರಾದ ಹಾಸ್ಯ ಬ್ರಹ್ಮರು ನರಸಿಂಹರಾಜು ಮತ್ತು ಬಾಲಕೃಷ್ಣ. ವರನಟನ ಮೆರವಣಿಗೆಯ ಸಾಲಿನಲ್ಲಿ ಆತನ ಸಹೋದ್ಯೋಗಿಗಳೂ ಭಾಗವಹಿಸಿರುವುದು ಜನತೆಯ ಕಣ್ಣಿಗೆ ಹಬ್ಬವನ್ನಾಗಿಸಿದೆ. ಅದೋ ನೋಡಿ, ಎಲ್ಲರೂ ನಿಮ್ಮ ಕಣ್ಣು ಮುಂದೆ ಇದ್ದಾರೆ. ಓಹೋ, ಇವರಾರು? ನಟಿಯರ ಸಮೂಹವೇ ಇದೆಯಲ್ಲ ಇಲ್ಲಿ. ಅಡಿ ಇಡಲು ಎಡೆ ದೊರಕಿದ ಕಡೆಗಳಲ್ಲೆಲ್ಲ ನಿಂತು ಚಪ್ಪಾಳೆ ತಟ್ಟುತ್ತಾ ಆನಂದದಿಂದ ಜಯಘೋಷವನ್ನು ಮಾಡುತ್ತಾ ಸ್ವಾಗತಿಸುತ್ತಿರುವ ಕನ್ನಡ ಜನತೆಯ ಆನಂದ, ಪ್ರೀತಿ, ವಿಶ್ವಾಸಗಳನ್ನು ಕಂಡು ಆನಂದ ಬಾಷ್ಪ ತುಂಬಿ ರಾಜಕುಮಾರ್ ಎರಡೂ ಕೈ ಜೋಡಿಸಿ ನಮಸ್ಕರಿಸುತ್ತಿದ್ದಾರೆ ಕನ್ನಡ ಜನತೆಗೆ ಕೃತಜ್ಞತೆಯಿಂದ. ಮೆರವಣಿಗೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಬಳಿ ಬಂದು ನರಸಿಂಹರಾಜ ರಸ್ತೆಯ ಕಡೆಗೆ ತಿರುಗುತ್ತಿದೆ. ಓಹೋ, ನೆಚ್ಚಿನ ನಟರನ್ನು ನೋಡಲು ಆ ಬಾಲಕನಿಗೆ ಅದೆಷ್ಟು ಅವಸರ. ರಾಜಕುಮಾರ್ ತಮ್ಮ ಪ್ರೀತಿಯ ಕುಮಾರ ಕಂಠೀರುವ ಅಪ್ಪಾಜಿಯನ್ನು ಮೇಲೆತ್ತಿ ಜನತೆಗೆ ತೋರಿಸುತ್ತಿದ್ದಾರೆ ಅಭಿಮಾನದಿಂದ. ಅದೋ ನೋಡಿ, ನಿಮ್ಮ ನೆಚ್ಚಿನ ನಟ ಕಲಾರತ್ನ ಕಲ್ಯಾಣ್ ಕುಮಾರ್.